ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಾರ್ನಿಂಗ್ ವೆದರ್ ತುಂಬ ಕೋಲ್ಡ್ ಆಗಿದೆ ಮತ್ತು ಮಳೆಯನ್ನು ಕೂಡ ಲೈಟಾಗಿ ಬರ್ತಾ ಇದೆ. ಸೊ ಆಯುಧಿಗೂ ಕೂಡ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆಯುಧಿಗೆ ನಾನು ಡ್ರಮ್ ಸ್ಟಿಕ್ ಸೂಪು ಮತ್ತು ಡ್ರಮ್ ಸ್ಟಿಕ್ ತಿನ್ನೋಕ್ಕೆ ಕೊಟ್ಟೆ. ಆಯುಧಿಗೆ ಡ್ರಮ್ ಸ್ಟಿಕ್ ಸೂಪು ತುಂಬ ಇಷ್ಟ. ಆಯುಧಿಗೆ ಎಲ್ಲ ಫ್ರೂಟು ವೆಜಿಟೇಬಲ್ಸು ನಾನು ಅವಳಿಗೆ ಕೊಡ್ತೀನಿ. ಈ ಏಜ್ ಹೆಂಗಪ್ಪ ಅಂತ ಅಂದ್ಬಿಟ್ಟು ಅಂದರೆ ಮಕ್ಕಳು ನಾವು ಏನು ಮಾಡ್ತೀವೋ ಅದು ನೋಡು ಕರೀತಾರೆ. ಸೊ ಆಯುಧಿ ಜೊತೆಗೆ ನಾನು ಕೂಡ ವೆಜಿಟೇಬಲ್ಸು ಫ್ರೂಟ್ಸು ಏನು ಇರುತ್ತೋ ಅವಳ ಜೊತೆ ಪಕ್ಕದಲ್ಲಿ ಕೂತ್ಕೊಂಡೇ ತಿಂತೀನಿ. ಸೊ ಅವಳಿಗೆ ಈ ಥರ ನುಗ್ಗೆಕಾಯಿ ಬಿಡಿಸ್ಬಿಟ್ಟು ಅವಳಿಗೆ ಕೊಟ್ಟೆ. ಅವಳೇ ನೀಟಾಗಿ ಚೀಪ್ಕೊಂಡು ತಿಂತಾಳೆ. ಎಲ್ಲರೂ ಕೇಳ್ತಾಯಿದ್ರು ಆಯುಧಿ ಪಟಾಕಿಯಿಂದ ಹೆದರ್ತಿದ್ದಾಳ ಅಂತ ಹೇಳಿಬಿಟ್ಟು. ಪಟಾಕಿಯಿಂದ ಅವಳು ಹೆದರ್ತಿರಲಿಲ್ಲ, ಬಟ್ ಕೆಲವೊಂದು ತುಂಬ ಸೌಂಡ್ ಆಗುತ್ತಲ್ಲ, ಅವಳು ಆಶ್ಚರ್ಯದಿಂದ ನೋಡ್ತಾಳೆ. ಅವಳು ಕೇಳಿಸ್ಕೊಂಡಾದ್ಮೇಲೆ ಡಮ್ 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 ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಈವ್ನಿಂಗ್ ನಾನು ಆಯುಧಿ ಮತ್ತು ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಎಲ್ಲ ಹಬ್ಬಗಳು ಅಷ್ಟೇ ನಮ್ಮ ಮನೆಗೆ ಸೆಲೆಬ್ರೇಷನ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ನಾನು ಹೋಗ್ತೀನಿ. ಸೊ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಪಟಾಕಿ ಎಲ್ಲ ಹಚ್ಕೊಂಡು ಮಜಾ ಮಾಡಿದ್ವಿ. ಬೆಳಕಿನ ಹಬ್ಬ ದೀಪಾವಳಿ. ಈ ಹಬ್ಬದಲ್ಲಿ ನಾವು ಪಟಾಕಿ ಎಲ್ಲ ಹೊಡಿತೀವಲ್ವ, ನಿಜವಾಗ್ಲೂ ತುಂಬ ಕೇರ್ಫುಲ್ಲಾಗಿ ಹೊಡಿಬೇಕು. ಅಕ್ಕಪಕ್ಕ ಯಾರಿದ್ದಾರೆ ಅಂತ. ಮಕ್ಕಳ ಹತ್ರ ನಾವು ಪಟಾಕಿ ಹಚ್ಚಿಸ್ತಿದ್ದೀವಿ ಅಂದರೆ ನಾವು ಪಕ್ಕದಲ್ಲೇ ನಾವು ಇರಬೇಕಾಗತ್ತೆ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮೀ ಮಾತಾ ನಿಮ್ಮ ಮನೇಲಿ ಯಾವಾಗಲೂ ನೆಲೆಸಿರಲಿ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ನಿಮಗೆ ಹಾರೈಸ್ತೀನಿ. ಸೊ ಎಲ್ಲ ಪಟಾಕಿ ಎಲ್ಲ ಹೊಡ್ಕೊಂಡಾದ್ಮೇಲೆ ಫೋಟೋ ಸೆಲ್ಫೀಸ್ ಎಲ್ಲ ಆದಮೇಲೆ ಹಬ್ಬದ ಊಟ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಅಮ್ಮ ಅಡುಗೆ ಮಾಡಿದರು, ಒಬ್ಬಟ್ಟು ಊಟ ಮಾಡಿದರು. ಅತ್ತೆಗೆ ನಾನು ಅತ್ತೆ ಅಂತ ಹೇಳಲ್ಲ, ಅಮ್ಮ ಅಂತಲೇ ಹೇಳೋದು. ಸೊ ಕನ್ಫ್ಯೂಷನ್ ಆಗಬೇಡಿ. ಅಮ್ಮ ನಮಗೆ ಎಲ್ರಿಗೂ ಫೇವ್ರೇಟ್, ನಮಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಹೋಳಿಗೆ ಒಬ್ಬಟ್ಟು ಮಾಡಿದರು. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಹೋಳಿಗೆ ಊಟ ಮಾಡಿದ್ವಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಭಾವಿಸ್ತೀನಿ. ಬಾಯ್.